ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಏನಾದ್ರು ತುಂಬ ಕಷ್ಟ ಇದೆ, ನಿಮ್ಗೆ ಯಾರು ದುಡ್ಡು ಕೊಡ್ತಾ ಇಲ್ವಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಜಸ್ಟ್ ಫೋನ್ಪೇ ಯೂಸ್ ಮಾಡೋದರ ಮುಖಾಂತರ ನೀವು ಯಾವ ರೀತಿಯಾಗಿ ಲೋನ್ ತೊಗೋಬೋದು ಮತ್ತು ಯಾವ ರೀತಿಯಾಗಿ ಲೋನ್ ರೀಪೇಮೆಂಟ್ ಮಾಡೋದು ಅನ್ನೋ ಅಂಶವನ್ನು ಜಸ್ಟ್ ಫೋನ್ಪೇ ಅಪ್ಲಿಕೇಶನ್ ಅದು ಯಾವ ರೀತಿ ಅನ್ನೋ ಅಂಶವನ್ನು ನಾನು ಇದೀಗ ತಿಳಿಸ್ಕೊಡ್ತೀನಿ. ಫೋನ್ಪೇ ಅಪ್ಲಿಕೇಶನ್ ಎಲ್ಲರೂ ಯೂಸ್ ಮಾಡ್ತಿರೋ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ. ಕೆಲವೊಬ್ಬರಿಗೆ ಈ ಆ್ಯಪಲ್ಲಿ ಯಾವ ರೀತಿ ಲೋನ್ ತೊಗೊಳೋದು ಮತ್ತು ಯಾವ ರೀತಿ ರೀಪೇಮೆಂಟ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಈ ವಿಡಿಯೋ ಮೂಲಕ ನಾನು ನಿಮಗೆ ಆ ಅಂಶವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋದು, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ಅದಾನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಸ್ನೇಹಿತರೆ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು OTP ವೆರಿಫೈ ಮಾಡ್ಕೊಳ್ಳಿ. ಅದಾನಂತರ ಸ್ನೇಹಿತರೆ ನಿಮ್ಗೆ ಇಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಬನ್ನಿ. ನಿಮಗೆ ಮೊದಲಿದ್ದಾಗಿ ಯಾವ ರೀತಿ ಲೋನ್ ಎಂಬುದು ರಿಪೇಮೆಂಟ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ನೋಡ್ಬೋದು ಸ್ನೇಹಿತರೆ, ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಅಂತಿದೆ. ನೋಡ್ಬೋದು ಮೊಬೈಲ್ ರೀಚಾರ್ಜ್ ಇದೆ, ಲೋನ್ ರಿಪೇಮೆಂಟ್ ಇದೆ ಮತ್ತು ರೆಂಟ್ ಪೇಮೆಂಟ್ ಇದೆ. ನಾನೀಗ ಲೋನ್ ರಿಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಸ್ನೇಹಿತರೆ, ನಾನೀಗ IDFC ಫಸ್ಟ್ ಬ್ಯಾಂಕಲ್ಲಿ ಲೋನ್ ಎಂಬುದು ರಿಪೇಮೆಂಟ್ ಮಾಡಿದ್ದೀನಿ. ಇಲ್ಲಿ ಹಲವಾರು ಫೈನಾನ್ಸ್ಗಳು ಸಿಗ್ತವೆ. ನೋಡ್ಬೋದು, ನೀವು ಯಾವುದರಲ್ಲಿ ಫೈನಾನ್ಸಲ್ಲಿ ಸಾಲ ಮಾಡಿರ್ತೀರಾ ಆ ಫೈನಾನ್ಸ್ಗಳು ನಿಮಗೆ ಇಲ್ಲಿ ಈಸಿಯಾಗಿ ಸಿಗ್ತವೆ. ನಾನೀಗ HDB ಇದೆ, DMI ಇದೆ. ನೋಡ್ಬೋದು ಸ್ನೇಹಿತರೆ, ಹೀಗೆ ಹಲವಾರು ಫೈನಾನ್ಸ್ಗಳು ಸಿಗ್ತವೆ. ನೋಡ್ಬೋದು IIFL ಇದೆ ಮತ್ತು ಜನಸ್ಮಾಲ್ ಇದೆ, ಮುತ್ತೂಟ್ ಇದೆ, ಶ್ರೀರಾಮ್ ಇದೆ, TVS ಇದೆ, ಉಜ್ಜೀವನ್ ಇದೆ, ಆವಾಸ್ ಇದೆ ಮತ್ತು ಆರ್ಥ್ ಹೌಸಿಂಗ್ ಇದೆ, AU ಇದೆ, ಅದಾನಿ ಇದೆ ಮತ್ತು ಆದಿತ್ಯ ಬಿರ್ಲಾ ಇದೆ ಮತ್ತು AON ಕ್ರೆಡಿಟ್ ಇದೆ ಮತ್ತು ಅಗೋರಾ ಮೈಕ್ರೋ ಫೈನಾನ್ಸ್ ಇದೆ ಮತ್ತು ಅಗ್ರಿವೈಸ್ ಪಿನ್ಸರ್ ಇದೆ ಮತ್ತು ನೋಡ್ಬೋದು ಸ್ನೇಹಿತರೆ, ಹೀಗೆ ಹಲವಾರು ಇದಂಥ ಫೈನಾನ್ಸ್ಗಳು ಇರ್ತವೆ. ಈ ಆ್ಯಪಲ್ಲಿ ನೀವು ಫೈನಾನ್ಸ್ ಮುಖಾಂತರ ಯಾವ ರೀತಿ ಲೋನ್ ಎಂಬುದು ರೀಪೇಮೆಂಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾನೀಗ. ನೋಡ್ಬೋದು ಸ್ನೇಹಿತರೆ, ನಾನೀಗ ಬಜಾಜ್ ಫೈನಾನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ನೀವು ಇಲ್ಲಿ ಲ್ಯಾನ್ ID-ನ ಹಾಕಿದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಜಾಜ್ ಫೈನಾನ್ಸಲ್ಲಿ ನೀವೇನಾದರೂ ಸಾಲ ತೊಗೊಂಡಿದ್ರೆ ನಿಮ್ಮ ಲ್ಯಾನ್ ID ಕ್ರಿಯೇಟ್ ಆಗಿರುತ್ತೆ. ಆ ID-ನ ಹಾಕಿ ನೀವು ಈಸಿಯಾಗಿ ಲೋನ್ ಎಂಬುದು ರಿಪೇಮೆಂಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ರೀತಿಯಾಗಿ TVS ಕ್ರೆಡಿಟಲ್ಲಿ ತೊಗೊಂಡ್ರೆ TVS-ಅಲ್ಲಿ ID-ನ ಹಾಕಿ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಮೌಂಟ್ ಎಂಬುದು ಈಸಿಯಾಗಿ ರಿಪೇಮೆಂಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ರೀಪೇಮೆಂಟ್ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ನಾನೀಗ ಯಾವ ರೀತಿ ಲೋನ್ ತೊಗೊಳೋದು ಈ ಆ್ಯಪಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈಗ ಸ್ಪಾನ್ಸರ್ಡ್ ಲಿಂಕ್ ಕೆಳಗಡೆ ನೋಡ್ಬೋದು, ಈಗ ಕೋಟಕ್ K11 ಇದೆ ಮತ್ತೆ ಕೋಟಕ್ K11 ಮೇಲೆ ಕ್ಲಿಕ್ ಮಾಡ್ತಾರೆ. ಕೋಟಕ್ K11 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ 0 ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ನ ಓಪನ್ ಮಾಡಿಸಿದ್ರೆ ನಿಮ್ಗೆ ಇಲ್ಲಿ ದುಡ್ಡು ಎಂಬುದು ಈಸಿಯಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಮನಿ ವ್ಯೂ ಅಂತೇಳಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಫೋನ್ಪೇ ಆ್ಯಪಲ್ಲಿ ಈಗ ಬಿಟ್ಟಿಲ್ಲ, ಜಸ್ಟ್ ಯಾವಾಗಾದರೂ ಬಿಟ್ಟೇ ಬಿಡ್ತಾರೆ ನಾಳೆ, ಅಥವಾ ನೀವು ಮನಿ ವ್ಯೂ ಅಲ್ಲಿ ಈಸಿಯಾಗಿ ಈ ಆ್ಯಪ್ ಮುಖಾಂತರ ಲೋನ್ ತೊಗೊಂಡ್ರೆ ನಿಮಗೆ ಜಸ್ಟ್ ಕಮಿಷನ್ ಎಂಬುದು ಸಿಗುತ್ತೆ. ಮತ್ತೆ ಲೋನ್ ಕೂಡ ಕೊಡಿಸಿದ್ರೆ ನಿಮಗೆ 7% ನಿಮಗೆ ಪೇಔಟ್ ಎಂಬುದು ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಈ ಸ್ಟೆಪ್ಸ್ನ ಎಲ್ಲರೂ ಫಾಲೋ ಮಾಡ್ಕೊಂಡು ಈಸಿಯಾಗಿ ಲೋನ್ ಎಂಬುದು ತಗೋಬೋದಾಗಿದೆ ಸ್ನೇಹಿತರೆ. ಅದೇ ರೀತಿ ನಾವು ಮನಿ ಅಲ್ಲಿ ಯಾವ ರೀತಿ ಲೋನ್ ತೊಗೊಳೋದು ಅಂತೇಳಿ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡ್ಕೊಂಡು ನೀವು ಸ್ಟೆಪ್ನ ಫಾಲೋ ಮಾಡಿಕೊಂಡು ಈಸಿಯಾಗಿ ಲೋನ್ ಎಂಬುದು ತಗೋಬೋದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅದೇ ರೀತಿ ನಿಮ್ಗೆ ಏನಾದ್ರು ತುಂಬ ಕಷ್ಟ ಇದೆ, ನಾನು ನಿಮ್ಗೆ ಯಾರು ದುಡ್ಡು ಕೊಡ್ತಾ ಇಲ್ವ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಒಂದು ಟ್ರೂ ಬ್ಯಾಲೆನ್ಸ್ ಅಂತ ಅಪ್ಲಿಕೇಶನ್ ಹಾಕಿರ್ತೀನಿ. ಅದರ ಮೂಲಕ ನೀವು ಕಡಿಮೆ ಬಡ್ಡಿಯಲ್ಲಿ ಈಸಿಯಾಗಿ ಲೋನ್ ಎಂಬುದು ತಗೋಬೋದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.